ನಮಗೆಲ್ಲ ವಿವರಣೆ ಕೊಟ್ಟಿದ್ದಾರೆ. ಯಾವಾಗಲಾದ್ರೂ ನಾವು ಬಸ್ಸಲ್ಲಿ ಹೋಗುವಾಗ ನಾವು ಎಷ್ಟು ಚೆನ್ನಾಗಿ ಟೈಮ್ ವೇಸ್ಟ್ ಮಾಡ್ತೀವಿ ಅಂದರೆ, ಅವ್ರ ಮನೆಗೆ ಹಂಗಾಯ್ತು ರೀ, ಇವ್ರ ಮನೆಗೆ ಇಟ್ರಿ ಗೊತ್ತಾ ಎಷ್ಟು ಟೇಸ್ಟ್ ಅಲ್ವಾ ನಮಗೆ ಅದೆಲ್ಲ ರುಚಿ. ಆ ರುಚಿ ಇಲ್ಲಿ ತೋರಿಸ್ಬಿಟ್ರೆ ಖಂಡಿತ ಕೂಡ ಆ ಪದದ ಅರ್ಥವನ್ನು ಕೇಳ್ತಾ ಕೇಳ್ತಾ ಹೇಳ್ತಾ ಹೇಳ್ತಾ ಅನುಭವಿಸ್ತಾ ಹಿಂಗಂತಲ್ಲ ಈ ರೀತಿ ಕಣ್ಣನ್ನು ರಕ್ಷಿಸ್ತಾನಂತೆ, ಮೂಗನ್ನು ರಕ್ಷಿಸ್ತಾನಂತೆ, ನಾಲಿಗೆ ಪ್ರತಿಯೊಂದು ಹೊಟ್ಟೆನ ರಕ್ಷಿಸ್ತಾನಂತೆ, ಎದೆಯನ್ನು ರಕ್ಷಿಸ್ತಾನಂತೆ, ಹೃದಯವನ್ನು ರಕ್ಷಿಸ್ತಾನಂತೆ. ಹೃದಯದಲ್ಲಿರುವ ನಾಳಗಳಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ ಇವಾಗೆಲ್ಲ, ಮೊದಲೆಲ್ಲ ನಮ್ಮಮ್ಮರೆಲ್ಲ ಬಾವಿಯಿಂದ ನೀರು ತರೋರು, ಅದು ಇದೆಲ್ಲ ಕೆಲಸ ಮಾಡೋರು, ಬಟ್ಟೆ ಒಗೆಯೋರು ಎಲ್ಲ ಮಾಡ್ತಿದ್ರು, ಚಟುವಟಿಕೆಯಿಂದ ದೇಹ ಕೂಡಿರ್ತಿತ್ತು. ಅವರಲ್ಲಿ ಅವ್ರು ತಿಂದಂಥ ಆಹಾರ ಏನು ಸ್ಟ್ರಕ್ ಆಗ್ತಿರ್ಲಿಲ್ಲ, ಸೇರ್ಕೊಳ್ತಿರಲಿಲ್ಲ. ಆದರೆ ನಾವು ಮಿಕ್ಸಿ ಎಲ್ಲ ಪ್ರತಿಯೊಂದು ಎಂಥ ಚೆನ್ನಾಗಿ ನಮಗೆ ಸುಖ ಅಂದರೆ ಭಾವ ಸುಖ ಅಲ್ಲ ಖಂಡಿತ ಕೂಡ ಅದು. ಹಿಂಗೆ ಬಟ್ಟೆ ಹಾಕಿದ ತಕ್ಷಣ ಹಿಂಗೆ ಬಟ್ಟೆ ರೆಡಿ ಆಗುತ್ತೆ, ಹಿಂಗೆ ಮಿಕ್ಸಿ ಎಲ್ಲದಕ್ಕೂ ನಮ್ಮ ದೇಹನ ಏನು ಮಾಡ್ತಿದ್ವಿ ನಾವು, ಊಟ ಮಾಡಿದ್ದು ಸರಿಯಾಗಿ ಜೀರ್ಣ ಆಗಲ್ಲ, ಆಗಿದ್ದೆಲ್ಲ ನಾಳಗಳಲ್ಲೇ ಸಿಕ್ಕೊಳ್ತಾ ಇದೆ, ಆ ನರಮಂಡಲಗಳಲ್ಲೇ ಸಿಗ್ತಾ ಇದೆ. ನಾವು ಹೇಳ್ತೀವಿ ಮುಂದೆ ರಾಮರಕ್ಷಾ ಓದ್ತಾಗ ಹೇಳ್ತೀವಪ್ಪ ತಂದೆ, ನಾವು ಭಗವಂತನ ಪ್ರೀತಿಯಿಂದ ಕೇಳಬೇಕು. ನಾವು ಟೀಚರ್ನ ಮ್ಯಾಮ್ ಹೇಳ್ಕೊಡಿ ಮ್ಯಾಮ್ ಹೇಳ್ಕೊಡಿ ಮ್ಯಾಮ್ ಅಂದರೆ ಈ ಮಗುಗೆ ಇನ್ನೂ ಸ್ವಲ್ಪ ಹೇಳ್ಕೊಡು, ಮ್ಯಾಮ್ ಹೇಳ್ಕೊಡಿ ಮ್ಯಾಮ್ ಅಂತ ಜೋರಾಗಿ ಕೇಳಿದ್ರೆ ಹೇಳ್ಕೊಡ್ತೇನೆ. ಇಲ್ಲ ಅಹಂಕಾರ, ಅದಕ್ಕೆ ಭಗವಂತ ಬೇಡ ಅಂತ ಹೇಳ್ತಿದ್ದಾನೆ. ಜೀವರಾಶಿಗಿಂತ ಮನುಷ್ಯ ಜೀವನ ಶ್ರೇಷ್ಠ ಅಂತ ಕೊಟ್ಬಿಟ್ಟಿದ್ಯಾ, ನಾನು ಬಂದ್ಬಿಟ್ಟಿದ್ದೀನಿ, ಮದುವೆ ಮಾಡ್ಕೊಂಡಿದ್ದೀನಿ, ಮತ್ತೆ ಏನು ಮಾಡೋಕ್ಕಾಗಲ್ಲ, ಅಪ್ಪ ಅಮ್ಮನ ಮಕ್ಕಳು ಎಲ್ಲರೂ ನಿಭಾಯಿಸ್ಲೇಬೇಕು, ಇದು ಒಂಥರ ಕರ್ತವ್ಯ. ನಾವು ಭಗವಂತ ಶ್ರೀರಾಮ ನಾನು ನೋಡಿದ್ರು ಸೀತಾ ಮಲ್ಲವ ಕುಶ ಎಲ್ಲರೂ ಇದಾರಲ್ಪ, ನಿನಗೆ ಕೂಡ ಒಗ್ಗಟ್ಟಿನ ದೇವರಲ್ವ ನೀನು, ಆ ಥರ ನಾನು ಸಂಸಾರ ನಿಭಾಯಿಸ್ಲೇಬೇಕಲ್ಲಪ್ಪ, ಅದಕ್ಕೆ ಶಕ್ತಿ ಬೇಕಲ್ಲಪ್ಪ ನೀನು. ಆ ರೀತಿ ಪ್ರೀತಿಯಿಂದ ಕೇಳ್ಕೊಂಡಾಗ ಖಂಡಿತ ಆ ನಾಳಗಳಲ್ಲಿರುವಂಥ ಹೇಳ್ತಾ ಹೋದ್ರೆ ಆ ಕಲ್ಮಶ ಕಳೀತಾ ನಿಂತೆ. ಎಷ್ಟೊಂದು ರೋಗಗಳು ನಮ್ಗೆ ಇವಾಗೆಲ್ಲ ಸ್ಟಾರ್ಟ್, ಅದೇ ನಾವು ಇದು ಬಂದ್ಬಿಟ್ಟಿರುತ್ತೆ ಕಾರ್ಡಿಯೋ ಅರೆಸ್ಟ್, ಹೊಸ ಇದ್ದಕ್ಕಿದ್ದಂಗೆ ಹೋಗ್ತಾ ಇದ್ದಾರೆ ಕಾರ್ಡಿಯೋ ಅರೆಸ್ಟ್. ಇವೆಲ್ಲವುಗಳಿಗೂ ಕೂಡ ರಾಮರಕ್ಷಾ ಸ್ತೋತ್ರ ಪ್ರೀತಿಯಿಂದ ಯಾಕೆ ಪಠಿಸಬಾರ್ದು ನಾವಲ್ವಾ ಭಾವನೆಯಿಂದ ಯಾಕೆ ಪಠಿಸಬಾರ್ದು? ಯಾರಾದರೂ ಅದನ್ನ ಖಂಡಿತ ಹೀಗಳಿಬಾರ್ದಂತೆ, ಪಠಿಸ್ಲಿ, ಅದನ್ನ ಅನುಭವಿಸ್ಲಿ, ಬಾರಿ ಮಾಡ್ತಾರೆ, ಖಂಡಿತ ಅದು ಪಾಪದ ಕೆಲಸ. ರಾಮನಾಮವನ್ನು ಯಾವತ್ತೂ ಕೂಡ ನಾವು ಹೀಗಳಿಬಾರ್ದು. ಮಾಡಲಿ, ಉಪವಾಸ ಮಾಡ್ತಿರ್ತಾರೆ ಯಾರಾದರೂ ಸ್ವಲ್ಪ ಏಕಾದಶಿ ಮಾಡಲಿ, ನಾನು ಹೊರಗೆ ತಿನ್ನಲ್ಲ, ಬಾ ಹೊರಗೆ ಹೋಗೋಣ ತಿನ್ನಲ್ಲ, ಅವತ್ತು ಬೇಡ ಅಂತಾರೆ ಏಕಾದಶಿ ದಿವಸ, ಬೇಡ ಅದ್ರ ಅವ್ರಿಗೆ ಗೊತ್ತಿರುತ್ತದೆ ಬೇಡ. ಅದಕ್ಕೋಸ್ಕರ ಪ್ರತಿ ವ್ಯಾಕುಲತೆಯಿಂದ ಶ್ರದ್ಧೆಯಿಂದ ಪ್ರೀತಿಯಿಂದ ನನ್ನ ಮಗು ಚೆನ್ನಾಗಿಲ್ದಿದ್ರೆ ಎಷ್ಟು ಚೆನ್ನಾಗಿ ಮುದ್ದು ಮಾಡಿ ಸ್ನಾನ ಮಾಡಿಸಿ ಪೌಡ್ರೆಲ್ಲ ಹಾಕಿ ಎಷ್ಟು ಚೆನ್ನಾಗಿ ನಾನು ಮುದ್ದಾಗಿದೆ, ಎತ್ತ ತಾಯಿಗೆ ಯಜ್ಞ ಮುದ್ದಂತ ಪ್ರೀತಿಯಿಂದ ನಾನು ನೋಡ್ಕೊಂತೀನಿಲ್ವಾ, ಆ ರೀತಿ ಪ್ರೀತಿಯಿಂದ ಪಠಿಸ್ಬೇಕು. ನಮ್ಮ ಅಕ್ಷರ ತಪ್ಪಾದರೂ ಪರವಾಗಿಲ್ಲ, ಭಗವಂತನ ಏನು ಮಾಡಲ್ಲ, ಅದನ್ನ ಭಾವನೆಯಿಂದ ಅನುಭವಿಸ್ತಾ ಓದ್ತಾ ಹೋಗ್ಬೇಕು. ಅಟ್ಲೀಸ್ಟ್ ಒಂದು 3 ಸಾರಿನಾದರೂ ಹೇಳ್ಬೇಕಂತೆ. ಆಮೇಲೆ ನಾವು ನಿಜವಾಗ್ಲೂ ಕೂಡ ಏನಾರಾದರೂ ಅನ್ಲಿ ಖಂಡಿತ ಇದನ್ನ ಹೇಳಿದ್ರೆ ನನಗೆ ಒಳ್ಳೇದಾಗೇ ಆಗುತ್ತೆ. ಭಗವಂತ ಹೇಳಿದ್ದಾರೆ, ನನ್ನ ವಜ್ರದಂತೆ ಶರೀರ ಮಾಡ್ತಾನೆ, ನಮ್ಗೆ ಉತ್ಸಾಹ ಕೊಡ್ತಾನೆ, ಆರೋಗ್ಯ ಕೊಡ್ತಾನೆ. ಎಲ್ಲರಿಗೂ ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇದೆ ಅಲ್ವಾ, ಇಲ್ದವ್ರಿಗೂ ಇದೆ, ಎಲ್ಲರೂ ಕೆಲವರು ಹೇಳ್ಕೊಳ್ತಾರೆ, ಕೆಲವರು ಹೇಳ್ಕೊಳಲ್ಲ. ಗುಪ್ತವಾಗಿದ್ದಾವೆ ಸಮಸ್ಯೆಗಳು. ಆ ಸಮಸ್ಯೆಯನ್ನು ತೀರಿಸೋ ಭಗವಂತ, ನೀನು ಬಿಟ್ಟರೆ ಯಾರೂ ಇಲ್ಲ ಕಣಪ್ಪ, ನಿನ್ನ ನಾಮ ಬಿಟ್ಟರೆ ಯಾರೂ ಇಲ್ಲ ಅಂತ ಪ್ರೀತಿಯಿಂದ ಕೇಳ್ಕೊಂಡಾಗ ಖಂಡಿತ ಹೇಳ್ತಾ ಹೋಗ್ದಾಗೆಲ್ಲ ಒಂದೊಂದೇ ಖಂಡಿತ ಸಿಗುತ್ತಂತೆ. ಭಗವಂತ ಆ ದಾರಿಗೆ ನಮ್ಮನ್ನ ಕರ್ಕೊಂಡು ಹೋಗ್ತಾನೆ. ದೇಹದಲ್ಲೆಲ್ಲ ಶ್ರೀರಾಮನ ಅನನ್ಯ ಶಕ್ತಿ ಸಂಚಾರವಾಗುತ್ತದೆ ಎಂಬ ದೃಢತೆಯಿಂದ ಮಾಡ್ಬೇಕು. ಯಾವುದೇ ನಾವು ಸ್ತೋತ್ರ ಪಠಣ ಮಾಡ್ತೀವಿ, ಪೂಜೆ ಮಾಡ್ತೀವಿ, ಹಾಡು ಹೇಳ್ತೀವಿ, ಕೇಳ್ತೀವಿ, ಬರ್ತೀವಿ ಸತ್ಸಂಗಕ್ಕಂದ್ರೆ ಕೂಡ ದೃಢತೆಯಿಂದ. ನಾನು ಇವತ್ತು ಉದ್ದೇಶ ಯಾಕೆ ಇಟ್ಕೊಂಡು ಬಂದೆ ಅಂದರೆ, ಖಂಡಿತ ಕೂಡ ಸದ್ವಿಚಾರ ಪ್ರಚಾರ ಇದು ರಾಮರಕ್ಷಾ ಸ್ತೋತ್ರದ ಮಹಿಮೆ ಇನ್ನಷ್ಟು ಚೆನ್ನಾಗಾಗಿ, ಇನ್ನೂ ಸ್ವಲ್ಪ ಒಳ್ಳೆಯದಾಗಲಿ. ನನಗೆ ಖಂಡಿತ ಸ್ವಭಾವತಃ ನಾನು ಎಂಥ ಪರಿಸ್ಥಿತಿಯಲ್ಲಿ ಇದು ನನ್ನ ಬಳಗಕ್ಕೆ ಗೊತ್ತು. ನನ್ನ ಪರಿಸ್ಥಿತಿ, ನಮ್ಮ ಮನೆಯವರು 2 ವರ್ಷ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಹೋರಾಟ ಮಾಡಿದ್ದು. ಇವತ್ತು ನಮ್ಮ ಮನೆಯವ್ರು ನೋಡಿದರೆ ಭಗವಂತ ಗುರೂಜಿ ನೀಡಿದ ಭಿಕ್ಷೆ ನಮ್ಮ ಮನೆಯವರು ವಾಪಸ್ ಬಂದಿರೋದು. ರಾಮರಕ್ಷಾ ಸ್ತೋತ್ರದ ಪಠಣ ಕಳ್ಕೊಂಡಿದ್ದೇನಾಯ್ತು, ಕಳ್ಕೊಂಡ್ಲೆ ಅವನಿಚ್ಛೆ ಅವನೆಲ್ಲ ಕಳ್ಕೊಂಡು ಈಗ ಕೊಟ್ಟಿದ್ದೇನೆ, ನಗು ಕೊಟ್ಟಿದ್ದಾನಲ್ಲ, ನಲಿವಿನ ಸಾಮ್ರಾಜ್ಯ ಅಂತ ಹೇಳ್ತಾರೆ. ನಲಿವಿನ ಸಾಮ್ರಾಜ್ಯ ಭಗವಂತ ಇವತ್ತು ಕೊಟ್ಟಿದ್ದಾನೆ ಅಂತಂದರೆ ಆ ರಾಮರಕ್ಷಾ ಸ್ತೋತ್ರದ ಪಠಣ ಅಂತ ಹೇಳ್ಬೋದು.